ಇವತ್ತು ಮೈಸೂರು ನಗರದ ಪಡವರಹಳ್ಳಿ ವಿನಾಯಕ ನಗರದ ವ್ಯಾಪ್ತಿಯಲ್ಲಿ ಮಲೆಮಹದೇಶ್ವರ ದೇವಸ್ಥಾನದ ಕಾರ್ಯಕ್ರಮ ಸುಮಾರು ಒಂದು 10,000 ಜನಕ್ಕೆ ಇವತ್ತು ಅನ್ನಪ್ರಸಾದವನ್ನು ನಮ್ಮ ಪಡವರಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ವತಿಯಿಂದ ಏರ್ಪಡಿಸಿದ್ವಿ. ನಮ್ಮ ವಿ ಮೊಹಲ್ಲಾ, ಜಲೇಶಪುರಂ, ಗೋಕುಲಂ, ಪಡವರಹಳ್ಳಿ ಹಾಗೂ ಮೈಸೂರು ತಾಲೂಕಿನ ಕೆಲವು ಹಳ್ಳಿಗಳ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಪ್ರಸಾದ ವಿನಿಯೋಗ ಮಾಡಿದ್ದಾರೆ. ಮಲೆಮಹದೇಶ್ವರ ದೇವಸ್ಥಾನ ಉದ್ಘಾಟನೆಯಾದ ನಂತರ ದಿನಗಳಲ್ಲಿ ಮೈಸೂರಿನಲ್ಲಿ ಪ್ರಪ್ರಥಮವಾಗಿ ಒಂದು ಕಲ್ಯಾಣಿಯನ್ನು ಕೊಳವನ್ನು ನಿರ್ಮಾಣ ಮಾಡಿದ್ದು ಒಂದು ಇತಿಹಾಸ. ಅದು ನಮ್ಮ ಗ್ರಾಮದವರೇ ಯಾವ ಒಂದು ಕೆಲಸಗಾರರನ್ನು ಕೂಡ ತೆಗೆದುಕೊಳ್ಳದೆ ಗ್ರಾಮದವರೇ ಇವತ್ತೊಂದು ಕೊಳವನ್ನು ನಿರ್ಮಾಣ ಮಾಡುವಂಥದ್ದು. ಇದು ಚೋಳರ ಕಾಲದಲ್ಲಿ ಮಾಡಿದಂಥ ಕೆಲಸ, ಅದು ನಮ್ಮ ಕಾಲದಲ್ಲೂ ಕೂಡ ಉಳಿಬೇಕು ಅನ್ನುವಂಥ ಮನೋಭಾವದಿಂದ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಮತ್ತು ಯುವಕರು ಎಲ್ಲ ಸೇರಿ ಸ್ವತಃ ನಮ್ಮ ಗ್ರಾಮದವರೇ ಕೊಳವನ್ನು ನಿರ್ಮಾಣ ಮಾಡುವಂಥದ್ದು. ಆ ಕೊಳದಲ್ಲಿ ಕೊಳ ನಿರ್ಮಾಣವಾದಂಥ ದಿನದಿಂದ ಇವತ್ತಿನವರೆಗೂ ಕೊನೆಯ ಕಾರ್ತಿಕ ಸೋಮವಾರದಂದು ತೆಪ್ಪೋತ್ಸವವನ್ನು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷವೂ ಕೂಡ ತೆಪ್ಪೋತ್ಸವಕ್ಕೆ ಕನಿಷ್ಠ 7,000 to 8,000 ಜನ ಭಾಗವಹಿಸಿ ಆ ತೆಪ್ಪೋತ್ಸವದಲ್ಲಿ ಆ ಒಂದು ದೇವರ ಕೃಪೆಗೆ ಪಾತ್ರರಾಗಿರುವಂಥದ್ದು ನಮಗೆಲ್ರಿಗೂ ಕೂಡ ಹೆಮ್ಮೆಯ ವಿಷಯ. ಅದೇ ರೀತಿ ನಾವೇನು ಇವತ್ತು ಒಂದು 18 ವರ್ಷದಿಂದ ನಮ್ಮ ಪಡವರಹಳ್ಳಿ ಟ್ರಸ್ಟ್ ಮುಖೇನ ಯಜಮಾನರುಗಳ ನಂತರ ಟ್ರಸ್ಟ್ ಆಗಿ ಇವತ್ತು ಪಡವರಹಳ್ಳಿ ಗ್ರಾಮದ ಯಜಮಾನರುಗಳ ಸಹಕಾರ ಮತ್ತು ಯುವಕರ ಸಹಕಾರ ಮತ್ತು ಗ್ರಾಮದವರ ಸಹಕಾರದಿಂದ ಟ್ರಸ್ಟ್ನ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತಾ ಇದೆ. ಆ ಮಲೆಮಹದೇಶ್ವರ ಎಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಶಕ್ತಿ, ಆಯುಸ್ಸು, ಆರೋಗ್ಯವನ್ನು ನೀಡಲಿ ಅಂತೇಳಿ ನಾನು ಎಲ್ಲರ ಮುಖೇನ ಮನವಿ ಮಾಡ್ತೀನಿ. ಅಧ್ಯಕ್ಷರು ಹೇಳ್ದಾಗೆ ನಮ್ಮ ಪಡವರಹಳ್ಳಿ ವಿನಾಯಕ ನಗರ ಗ್ರಾಮಾಭಿವೃದ್ಧಿ ಟ್ರಸ್ಟು ಏನೇನು ಕೆಲಸಗಳನ್ನ ಮಾಡಿದೆ ಅನ್ನೋದನ್ನ ಹೇಳಿದ್ರು. ನಮ್ಮ ಟ್ರಸ್ಟು ಓಪನ್ ಆಗಿ 17ನೇ ವರ್ಷ ನಡೀತಾ ಇದೆ ಇವಾಗ. ಆ ಟ್ರಸ್ಟು ಓಪನ್ ಆದಾಗಿಂದ ನಾವು ಸರ್ಕಾರದಲ್ಲಿ ಭಾಳ ಹೋರಾಟ ಮಾಡಿ ಇವತ್ತು 8 ಎಕರೆ ಜಾಗವನ್ನು ನಾವು ಗ್ರಾಮಕ್ಕೆ ಉಳಿಸ್ಕೊಂಡಿದ್ದೀವಿ. ಭಾಳ ಹೋರಾಟ, 30 ವರ್ಷದ ಹೋರಾಟ. ಈ ಜಾಗ ಉಳಿಸ್ಕೋಬೇಕಾದ್ರೆ ಸ್ಟಾರ್ಟಿಂಗು ಲಾಠಿ ಚಾರ್ಜ್ ಎಲ್ಲ ಆಗಿ ಕೆಲವರು ಏಟುಗಳನ್ನೂ ತಿಂದಿದ್ದೀವಿ. ಆ ಥರ ಒಂದು ಹೋರಾಟ ಮಾಡಿ ಈ 8 ಎಕರೆನ ಉಳಿಸ್ಕೊಂಡು ಇದರಲ್ಲಿ ದೇವಸ್ಥಾನದ ಜೊತೆಗೆ ಪಕ್ಕದಲ್ಲೇ ಒಂದು ಆಟದ ಮೈದಾನ, ವಾಕಿಂಗ್ ಟ್ರ್ಯಾಕ್ ಇವೆಲ್ಲ ಮಾಡಿದ್ದೀವಿ. ನೆಕ್ಸ್ಟು ಅಲ್ಲಿ ಸ್ಕೂಲು ಎಜುಕೇಷನ್ ಬಗ್ಗೆನೂ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ನಮ್ಮ ಮುಂದೆ ಇದೆ. ಮತ್ತು ಹೊಸದಾಗಿ ಇವತ್ತು ಮೈಸೂರಿಗೆ ಪ್ರತಿಷ್ಠಿತವಾಗಿ ವಿನಾಯಕ ನಮ್ಮ ಕಲ್ಯಾಣ ಭವನ ಒಂದು ಮಾಡಿದ್ದೀವಿ. ಭಾಳ ಚೆನ್ನಾಗಿ ಎಲ್ಲರೂ ನಮ್ಮ ಎಲ್ಲರ ಸಹಕಾರದಿಂದ ಮಾಡಿದ್ದೀವಿ. ಈ ರೀತಿ ಅನೇಕ ಒಳ್ಳೆಯ ಕೆಲಸಗಳನ್ನು ನಾವು ಇನ್ನೂ ಬಡವರಿಗೆ ಮತ್ತು ಬಡವರ ಶಿಕ್ಷಣಕ್ಕೆ, ಮಕ್ಕಳಿಗೆ ನಾವು ಬೇಕಾದಷ್ಟು ಅನುಕೂಲನ ಫಸ್ಟು ನಮ್ಮ ಗ್ರಾಮದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಮನೋಭಾವನ ಎಲ್ಲ ನಾವು ಆಫೀಸ್ ಬೇರರು ಮತ್ತು ನಮ್ಮ ಕಮಿಟಿ ಮೆಂಬರು ಇಟ್ಕೊಂಡಿದ್ದೀವಿ. ಅದೇ ರೀತಿ ಇನ್ನು ಮುಂದೆ ಆದಷ್ಟು ನಮ್ಮ ಶಕ್ತಿ ಮೀರಿ ಎಲ್ಲ ಒಳ್ಳೆ ಬಡವ್ರ ಬಗ್ಗರಿಗೆ, ದೀನದಲಿತರಿಗೆ ಏನೇನಾಗಬೇಕೆಲ್ಲ ಮಾಡ್ತೀವಿ. ಅದರಿಂದ ಇವತ್ತು ಈ ಒಂದು ಅನ್ನ ಸಂತರ್ಪಣೆ ಯಶಸ್ವಿಯಾಗಿ ಇನ್ನೇನೋ ಮುಕ್ತಾಯ ಆಗ್ತಾಯಿದೆ. ಸುಮಾರು 8,000 ಜನ ಮೇಲೆ ದಾಟಿದೆ ಇವಾಗ. ಇನ್ನೂ ಒಂದು ಸ್ವಲ್ಪ ಜನ ಬರ್ತಾರೆ. ನಮ್ಮ ಅಧ್ಯಕ್ಷರು ಹೇಳ್ದಾಗೆ ಎಲ್ರಿಗೂ ಆ ಮಲೆಮಹದೇಶ್ವರ ಒಳ್ಳೇದು ಮಾಡಲಿ ಅಂತ ಈ ಮುಖೇನ